कोतवाल डेंटोफेशियल कॉस्मेटिक सेंटर। आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण कोतवाल डेंटल कॉस्मेटिक सेंटर। आप एक बार यहाँ विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। महादेव सौकार शूटआउट मामला, 5 और आरोपी गिरफ्तार। पिछले दिनों हुए महादेव सौकार बैरगोंड पर शूटआउट मामले को पुलिस विभाग गंभीरता से लेते हुए छानबीन करके और 5 आरोपियों को दबोचने में कामयाब रही है। इनके नाम है यासीन धंदरगी, करियप्पा गौड़ी, सोन्नद, सिद्धराया, बोमन जोगी, संजू मानवर जो स्थानीय बीजापुर अलियाबाद निवासी और रवि बंडी जो कि चर्चा निवासी है। इन 5 आरोपियों को पुलिस ने गिरफ्तार कर लिया है और इनसे 2 देसी पिस्तौल, 5 जिंदा कारतूस, 4 स्मार्टफोन्स, 1 ऑटो रिक्शा और 1 तेज धार मच भी बरामद हुए। इसकी जानकारी दी आज एक प्रेस मीट में जिला SP अनुपम अग्रवाल ने। ಮಹದೇವ್ ಸಾವ್ಕಾರ್ ಅವ್ರದ್ದು ಹೋಗೋದಿತ್ತು, ಆವಾಗ ಅಲ್ಲಿ ಮಹದೇವ್ ಸಾವ್ಕಾರ್ ಅವನು ಬೇರೆ ರೂಟಿಂದ ಹೋಗಿದ್ದಾರೆ. ಆವಾಗ ಕೂಡ ಇವರು ಎಲ್ಲ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಈಗ ನಾವು ಮುಖ್ಯ ಆರೋಪಿ ಇದರಲ್ಲಿ ಯಾಸೀನ್ ದಂದರ್ಗಿ ಮತ್ತು ಅವರು ಅಸೋಸಿಯೇಟ್ ಗುಲ್ಲಿ ಕರಿಯಪ್ಪ ಸುಣ್ಣತ್, ಇವರಿಬ್ರು ಪ್ಲಾನಿಂಗ್ ಮಾಡೋರು ಮಡಿವಾಲೇಶ್ವರ್ ಹಿರೇಮಠ ಸ್ವಾಮಿ ಅವ್ರದ್ದು ಹಳೆ ಅಸೋಸಿಯೇಟ್, ಸುಮಾರು 10 ವರ್ಷದಿಂದ ಅವ್ರ ಜೊತೆಗಿದ್ದಾರೆ ಮತ್ತು ಅವರ ಅಂಗಡಿಯಲ್ಲಿ ಮತ್ತು ಅವರು ಕೂಡ ಜೊತೆಗೆ ತಿರುಗಾಡ್ತಾರೆ. ಸೊ ಇವರು 3-4 ದಿವಸದಿಂದ ಸೇರಿ ಇದು ಪ್ಲಾನ್ ಮಾಡ್ತಾ ಇದ್ರು. ಫಸ್ಟ್ ಪ್ಲಾನಿಂಗ್ ಆಗ್ತದೆ ಒಂದು 30ನೇ ತಾರೀಕಿಗೆ ಧರ್ಮರಾಜ್ ಚಡ್ಚಂದು ಪುಣ್ಯತಿಥಿಯಲ್ಲಿ ಇವರೆಲ್ಲ ಕೊಂಕಣ್ಗಾಂವಲ್ಲಿ ಅವ್ರ ಪುಣ್ಯತಿಥಿ ಅಲ್ಲಿ ಸೇರ್ತಾರೆ ಮತ್ತು ಅಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡ್ಕೊಂಡು ಬರ್ತಾರೆ. ತದನಂತರ ಈ ಯಾಸೀನ್ ದಂದರ್ಗಿ, ಗುಳ್ಳಿ ಮತ್ತು ಸಂಜು ಮತ್ತು ಸಿದ್ದು ಬೊಮ್ಮನ್ ಜೋಗಿ ಮತ್ತು ರವಿ ಮತ್ತು ಇನ್ನೂ ಸುಮಾರು 10-15 ಜನ ಮಡಿವಾಲೇಶ್ವರ ಆಫೀಸ್ಗೆ ಒಂದು ರಾತ್ರಿ ಸೇರ್ತಾರೆ ಸಿಟಿ ಲಿಮಿಟಲ್ಲಿ. ಅಲ್ಲಿ ಅವರು ಯಾವ ರೀತಿ ಹಲ್ಲೆ ಮಾಡಬೇಕು ಮತ್ತು ಯಾರ್ಯಾರ್ದು ಏನು ಪಾತ್ರ ಇರಬೇಕು ಇದರ ಬಗ್ಗೆ ವಿಸ್ತೃತವಾಗಿ ಪ್ಲಾನಿಂಗ್ ಮಾಡ್ತಾರೆ. ರಾತ್ರಿ ಅಲ್ಲಿ ವಾಸ್ತವ್ಯ ಮಾಡಿ ಅರ್ಲಿ ಮಾರ್ನಿಂಗ್ ಅವರು ಮೊದಲು ಕಾತ್ರಾಳ್ ಹೋಗ್ತಾರೆ. ಕಾತ್ರಾಳಲ್ಲಿ ಸಿನ್ಸ್ ಪ್ಲಾನ್ ಫೇಲ್ ಆಯಿತು, ಹಾಗಾಗಿ ತಮ್ಮ ಮನೆಗೆ ವಾಪಸ್ ಹೋಗ್ಬಿಡ್ತಾರೆ ಮತ್ತು ಮತ್ತೆ ಅವರು ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾರೆ. ಇನ್ಫಾರ್ಮೇಷನ್ ಅವರು ಮತ್ತೆ ಅವ್ರಿಗೆ ಬರ್ತದೆ ದಟ್ ಮಹದೇವ್ ಸಾವ್ಕಾರ್ ಅವರು ಯಾವುದೊಂದು ಕೆಲಸದಿಂದ ವಿಜಯಪುರ ಕೂಡ ಬರ್ತಾ ಇದ್ದಾರೆ. ಅವರು ಸುಮಾರು 12 ಗಂಟೆಗೆ ಅಲ್ಲಿಂದ ಹುಡ್ತಾರೆ ಮತ್ತು ಮಧ್ಯಾಹ್ನ ಊಟ ಮಾಡಿ ವಾಪಸ್ ಹೋಗೋದು ಪ್ಲಾನ್ ಇರ್ತದೆ. ಸೊ ಕೂಡಲೇ ತಮ್ಮ ಮುದಿರ ಹಾಗೆ ಮೊನ್ನೆ ನಾವು ಡ್ರೈವರ್ಗೆ ಅರೆಸ್ಟ್ ಮಾಡಿದ್ದೀವಿ. ಅವನ ಡ್ರೈವರನ್ನ ಕತ್ನಾಳ್ ಕ್ರಾಸಲ್ಲಿ ಟಿಪ್ಪರ್ ಜೊತೆಗೆ ಕಾಯ್ತಾನೆ. ಅವ್ರ ಜೊತೆಗೆ ಟಿಪ್ಪರಲ್ಲಿ ಇನ್ನೂ 2 ಜನ ಇರ್ತಾರೆ. ಅದರಲ್ಲಿ ಒಬ್ಬ ಸಿದ್ದು ಬೊಮ್ಮನ್ ಜೋಗಿ, ಅವನು ಕೂಡ ಟಿಪ್ಪರಲ್ಲಿ ಕಾಯ್ತಾನೆ. ಅವ್ರ ಜೊತೆಗೆ ಒಂದು ಮಚ್ಚು ಇರ್ತದೆ. ಅವ್ರದ್ದು ಉದ್ದೇಶ ಆಕ್ಸಿಡೆಂಟ್ ಆದ ಕೂಡಲೇ ಎದುರುಗಡೆ ಯಾರ್ಯಾರು ಇರ್ತಾರೆ ಅವ್ರ ಮೇಲೆ ಮಚ್ಚಿಂದ ಹಲ್ಲೆ ಮಾಡೋದು. ಆದ ನಂತರ ಮಡಿವಾಲೇಶ್ವರ್ ಅವನು ಯಾಸೀನ್ ದಂದರ್ಗಿ ಮತ್ತು ಗುಳ್ಳಿಗೆ ಒಂದು ವೆಪನ್ ಕೊಡ್ತಾನೆ. ಈ ವೆಪನ್ ಕೊಟ್ಟು ಅವರು ಲೆಫ್ಟ್ ಸೈಡಿಂದ ಯಾವಾಗ ಈ ನಂಜಪ್ಪ ಪೀರ್ಗೊಂಡು ಅವನು ಆಕ್ಸಿಡೆಂಟ್ ಮಾಡ್ತಾವ ಅವರು ಮೇನ್ ರೋಡ್ ಮೇಲೆ ಬಂದು ವೆಪನ್ ಇಂದ ಫೈರ್ ಮಾಡೋದು. ಈ ರೀತಿ ಅವರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ವೆಪನ್ ಮತ್ತು ಲೈವ್ ರೌಂಡ್ಸ್ ಅವರಿಗೆ ಹ್ಯಾಂಡ್ ಓವರ್ ಆಯಿತು. ವಿಜಯಪುರ ನಗರದಲ್ಲಿ ಸ್ಟೈಲಿಶ್ ಬಟ್ಟೆಗಳಿಗೆ ಹೆಸರುವಾಸಿಯಾದ ಮೆಟಾಲಿಕ್ಸ್ ಶೋರೂಮ್ನಲ್ಲಿ ದೀಪಾವಳಿ ಹಬ್ಬಕ್ಕೆ ಧಮಾಕ ಆಫರ್. ದೀಪಾವಳಿಯ ಹಬ್ಬದ ಎಲ್ಲರ ಬಟ್ಟೆ ಖರೀದಿಗೆ ಮೆಟಾಲಿಕ್ಸ್ ಶೋರೂಮ್ಗೆ ಬನ್ನಿ. ಎಲ್ಲರಿಗೂ ಸ್ಪೆಷಲ್ ಆಫರ್ ಜೊತೆಗೆ ಎಲ್ಲರ ಅಟ್ರಾಕ್ಷನ್ ಪಡೆಯುವಂತಹ ಸ್ಟೈಲಿಶ್ ಬಟ್ಟೆಗಳು ನಿಮಗೆ ಒಂದೇ ಕಡೆ ದೊರೆಯುವುದು, ಅದುವೇ ಮೆಟಾಲಿಕ್ಸ್ ಶೋರೂಮ್. ಎಲ್ಲ ಮಾದರಿಯ ಪುರುಷರ ಬಟ್ಟೆಗಳಿಗೆ ದೀಪಾವಳಿ ಹಬ್ಬಕ್ಕಾಗಿ 25% ನಷ್ಟು ಧಮಾಕ ಆಫರ್. ಇಲ್ಲಿ ನವೀನ ಮಾದರಿಯ ಶರ್ಟ್,
ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್, ಸ್ಟೈಲಿಶ್ ಕುರ್ತಾ ಇನ್ನು ಹಲವಾರು ನ್ಯೂ ಟ್ರೆಂಡ್ ಬಟ್ಟೆಗಳಿಗೆ 25% ಧಮಾಕ ಆಫರ್. ಇನ್ನು ಮುದ್ದು ಮಕ್ಕಳ ಮನಸೂರೆಗೊಳ್ಳುವಂತಹ ಹಾಗೂ ಸುಂದರ ಮಹಿಳೆಯರ ಅಂದ ಹೆಚ್ಚಿಸುವ ಬಟ್ಟೆಗಳ ಮೇಲೆ 50% ಧಮಾಕ ಆಫರ್ ಇದೆ. ಇನ್ನು ಮೆಟಲಿಕ್ಸ್ನಲ್ಲಿ ಮಹಿಳೆಯರಿಗಾಗಿ ಚೂಡಿದಾರ್, ಅನಾರ್ಕಲಿ, ಇಂಡಿಯನ್ ಕುರ್ತಾ, ವೆಸ್ಟರ್ನ್ ಕುರ್ತಾ, ಫ್ಯಾಷನೇಬಲ್ ಟಾಪ್ಸ್, ಜೀನ್ಸ್ ಈ ಎಲ್ಲ ಬಟ್ಟೆಗಳ ಮೇಲೆ 50% ಆಫರ್. ಈ ಆಫರ್ಗಳು ಸೀಮಿತ ಅವಧಿಯವರೆಗೆ ಲಭ್ಯವಿದ್ದು ಈ ಆಫರ್ನ ಪ್ರಯೋಜನವನ್ನು ಪಡೆದುಕೊಳ್ಳಲು ಕೂಡಲೇ ಭೇಟಿ ನೀಡಿ ಮೆಟಲಿಕ್ಸ್ ಶೋರೂಮ್ಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916068382. ಸ್ಥಳ ಮೆಟಲಿಕ್ಸ್ ಸ್ಟೈಲಿಶ್ ವೇರ್ ಮೆನ್ಸ್, ವುಮೆನ್ಸ್ ಹಾಗೂ ಕಿಡ್ಸ್, BLD ರಸ್ತೆ, SS ಕಾಂಪ್ಲೆಕ್ಸ್ ಎದುರಿಗಿನ ಅಕ್ಕ ಮಹಾದೇವಿಯ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ, ವಿಜಯಪುರ. और खबरों के लिए देखते रहिए बी न्यूज़ नेशन.